ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಟೈಮ್ಸ್ ಎಲ್ಲರೂ ಹೇಳ್ತಾ ಇರ್ತಾರೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ತೀರಾ, ಸೊ ಸಿದ್ಲಿಂಗು 2 ಸಿನಿಮಾದ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಇದುವರೆಗೂ ಅಂತ. ಸೊ ಖಂಡಿತವಾಗ್ಲೂ ನಾನು ಯಾಕೆ ಸಿದ್ಲಿಂಗು 2 ಸಿನಿಮಾದ ಬಗ್ಗೆ ಮಾತಾಡಲಿಲ್ಲ ಅದಕ್ಕೊಂದು ಖಂಡಿತವಾಗ್ಲೂ ರೀಸನ್ ಇದೆ. ಸೊ ಅದನ್ನು ಯಾಕೆ ಏನಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಿದ್ಲಿಂಗು 1 ಏನಿದೆ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಕನ್ನಡ ಇಂಡಸ್ಟ್ರಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಆಗಿತ್ತು. ಸೊ ಈಗ 2 ಕಂಟಿನ್ಯೂಷನ್ ಬರ್ತಾ ಇದೆ. ಸೊ ಏನು ಕತೆ, ಯಾಕೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಆಗಿನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಯೂಟ್ಯೂಬರ್ಸ್ ಅಂತ ಬಂದಾಗ, ಸಿನಿಮಾ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಬಂದಾಗ, ಸೊ ಎಲ್ರಿಗೂ ಒಂದು ಕಣ್ಣಿರುತ್ತೆ. ಯಾಕೆ ನೀವು ಸೆಲೆಕ್ಟೆಡ್ ಸಿನಿಮಾಗಳ ಬಗ್ಗೆನೇ ಮಾತಾಡ್ತೀರಾ, ಯಾಕೆ ಆ ಸಿನಿಮಾ ಬಗ್ಗೆ ಮಾತಾಡಲ್ಲ, ಈ ಸಿನಿಮಾ ಬಗ್ಗೆ ಮಾತಾಡಲ್ಲ ಅಂತ ತುಂಬ ವಿಚಾರಗಳನ್ನು ಹಂಚ್ಕೊಳ್ತೀರಾ ಕಾಮೆಂಟ್ ಸೆಕ್ಷನ್ನಲ್ಲಿ. ಖಂಡಿತವಾಗ್ಲೂ ಅದು ಗೊತ್ತಾಗುತ್ತೆ, ನೋಡ್ತಾ ಇರ್ತೀನಿ ನಾನು ಕಾಮೆಂಟ್ ಸೆಕ್ಷನಲ್ಲಿ. ಬಟ್ ಯಾಕೆ ಅಂತಂದರೆ, ಸೊ ಎಲ್ಲ ಒಂದು ಸಿನಿಮಾಗಳಿಗೆ ಇಂಪ್ರೆಷನ್ ಅಂತ ಇರುತ್ತೆ. ಸೊ ಆ ಸಿನಿಮಾಗಳ ಇಂಪ್ರೆಷನ್ ಮುಖಾಂತರವಾಗಿ ವಿಡಿಯೋಗಳನ್ನು ಮಾಡಲಿಕ್ಕೆ ಬಯಸ್ತಾರೆ ಎಲ್ಲರೂ ಕೂಡ. ಯಾಕೆಂತಂದರೆ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋಗೆ ಏನು ಎಫರ್ಟ್ ಆಗ್ತಾನೆ, ಒಂದು ಶೂಟ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಪ್ರೊಸೆಸ್ ಆಗಿರ್ಬೋದು, ಅಪ್ಲೋಡ್ ಪ್ರೊಸೆಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ನಾವು ಏನು ಒಂದು ಪ್ರಾಡಕ್ಟಿವಿಟಿನ, ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಮೆಸೇಜ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು ನಿಮಗೆ ಕೊಟ್ಟಾಗ, ಸೊ ಅದು ತುಂಬ ಜನಗಳಿಗೆ ತಲುಪುತ್ತೆ, ತುಂಬ ವೀಕ್ಷಕರಿಗೆ ತಲುಪುತ್ತೆ ಅಂದಾಗ, ಸೊ ಆ ಒಂದು ಪ್ರಾಡಕ್ಟನ್ನು ನಾವು ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಒಂದು ಕ್ರೇಜ್ ಇರುತ್ತೆ. ಸೊ ಎಲ್ಲ ಒಂದು ಸಿನಿಮಾಗಳಿಗೆ ಮಾಡ್ಕೊಳ್ತಾ ಯಾಕೆ ನೀವು ಬರಲ್ಲ ಅಂತ ಕೇಳೋದಾಯ್ತಂದರೆ, ಸೊ ಇಂಪ್ರೆಷನ್ ಪ್ಯಾಕ್ಟ್ ಆಗುತ್ತೆ ಅಲ್ಲಿ. ಇಂಪ್ರೆಷನ್ಸ್ ಮೀನ್ಸ್ ಲೈಕ್ ತುಂಬ ಸಿನಿಮಾಗಳಿಗೆ ಇಂಪ್ರೆಷನ್ಸ್ಗಳು ಇರುತ್ತೆ, ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ವೀಕ್ಷಣೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನಾವೊಂದು ವಿಡಿಯೋ ಮಾಡಿ ಹಾಕುವಂಥ ಪ್ರೋಸೆಸ್ ಏನಿದೆ, ಅಪ್ರಾಕ್ಸಿಮೇಟ್ ಒಂದು 2 hours ಟೈಮ್ ಹಿಡಿದ್ಬಿಡುತ್ತೆ ನಮ್ಮದೊಂದು ಎಲ್ಲ ಒಂದು ಪ್ರೋಸೆಸ್ ಏನಿದೆ. ಸೊ ಈ ಒಂದು ಪ್ರೋಸೆಸ್ನ ನಾವು ಕಷ್ಟಪಟ್ಟು 2 hours ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿದಾಗ, ಸೊ ಅದೊಂದು ರಿಸಲ್ಟ್ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಏನಪ್ಪ, ಆ ರೀತಿ ಸಿನಿಮಾಗಳಿಗೆ ಒಂದು ಅಪ್ಡೇಟ್ಸ್ಗಳು ಬಂದಾಗ, ಅಂದರೆ ಮೇಜರ್ ಆಗಿ ಒಂದು ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಈ ಥರ ಬಂದಾಗ ಖಂಡಿತವಾಗ್ಲೂ ಕ್ಯೂರಿಯಸ್ ಆಗಿ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ಒಂದು ಖುಷಿ ಆಗುತ್ತೆ. ಸೊ ಇದು ನಿಮಗೆ ಅಂಡರ್ಸ್ಟುಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೇನಾಗಿ ಸಿದ್ಲಿಂಗು 2 ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ಯಾರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರು. ಸೊ ಸಿದ್ಲಿಂಗು 2ದ ಒಂದು ಟ್ರೈಲರ್ಗೆ ನಾನು ಖಂಡಿತವಾಗ್ಲೂ ಕಾಯ್ತಿದ್ದೆ. ಬಟ್ ಸ್ಟಿಲ್ ಇನ್ನೂ ಟ್ರೈಲರ್ ಬಂದಿಲ್ಲ. 2 ಸಾಂಗ್ ಬಿಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿರುವಂಥ ಚಿರುಮುರಿ ಸಾಂಗು ರೀಸೆಂಟಾಗಿ ಬಿಟ್ಟರು. ಆ್ಯಂಡ್ ಮತ್ತೆ ಒಂದು ಸಾಂಗು, ಫಸ್ಟ್ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರು. ಸೊ ಇದೆಲ್ಲ ನೋಡೋದಾಯಿತು ಅಂತಂದರೆ ಟ್ರೈಲರ್ಗೆ ವೇಟಿಂಗಲ್ಲಿ ಇದ್ದೀವಿ. ಸೊ ಟ್ರೈಲರ್ ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು. ಸೊ ಟ್ರೈಲರ್ ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಡೈರೆಕ್ಟರ್ ಯಾವ ರೀತಿ ಯೋಚನೆ ಮಾಡಿದಾರೋ ಅಂತ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಬಿಟ್ಟಿರಬಹುದು, ಟ್ರೈಲರ್ಗೆಲ್ಲರೂ ಏನು ಬೇಡ ಅಂತ. ಬಟ್ ಆ್ಯಕ್ಚುಲಿ ಸಿದ್ಲಿಂಗು ಫಸ್ಟ್ ಬಂದಾಗ ಟ್ರೈಲರಲ್ಲೇ ಒಂದು ರೀತಿಯಲ್ಲಿ ತುಂಬಾ ಒಂದು ಇಂಪ್ಯಾಕ್ಟ್ ಮಾಡಿಬಿಟ್ಟಿತ್ತು, ಆಡಿಯನ್ಸ್ನೆಲ್ಲ ಗ್ರ್ಯಾಬ್ ಮಾಡಿದ್ದೆ ಒಂದು ಟ್ರೈಲರಲ್ಲಿ. ಸೊ ಈಗ ಸಿದ್ಲಿಂಗು 2 ಟ್ರೈಲರ್ ಬರುತ್ತೆ, ಸೊ ಒಂದು ವಿಡಿಯೋ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಬಟ್ ಟ್ರೈಲರ್ ಬಿಡುವಂಥ ಸಾಧ್ಯತೆಗಳು ಇದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ, 50-50 ಇದೆ. ಸೊ ನೋಡೋಣ, ಬಿಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈಲರ್ ಏನಾದ್ರು ಬಂತು ಅಂದರೆ ಮತ್ತು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದೊಂದು ಉದ್ದೇಶಕ್ಕೆ ಮಾತ್ರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಟ್ರೈಲರ್ ಖಂಡಿತವಾಗ್ಲೂ ಬೇಕಿತ್ತು. ಸೊ ಖಂಡಿತವಾಗ್ಲೂ ಬೇಕು ಟ್ರೈಲರ್ ಸಿದ್ಲಿಂಗು 2ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಯೋಗಿ ಅವರಿಗೆ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ತುಂಬಾ ಒಂದು ಎಷ್ಟು ಇಂಪ್ರೆಷನ್ ಇತ್ತು ಅಂತ ಎಲ್ರಿಗೂ ಗೊತ್ತು ಸಿದ್ಲಿಂಗು. ಸೊ ಅದು ಆಗ್ತಿದ್ದಾಗೆ ಸಿದ್ಲಿಂಗು 2 ಬರ್ತಾ ಇದೆ ಅಂದಾಗ, ಸೊ ಸ್ಟೋರಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದೊಂದು ತುಂಬ ಖುಷಿಯಾದಂಥ ವಿಚಾರ. ಕಂಟಿನ್ಯೂಷನ್ ಹೋಗ್ತಾ ಇದೆ ಸ್ಟೋರಿ ಇದು. ಸೊ ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ನು. ಆ್ಯಂಡ್ ಸಿದ್ಲಿಂಗು 1ಅಲ್ಲಿ ಏನಿತ್ತು, ಸೊ 2ಅಲ್ಲೂ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನಾನು ಕೂಡ. ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳು ಎಷ್ಟು ಒಂದು ಗ್ರ್ಯಾಬ್ ಮಾಡಬೇಕು, ಎಷ್ಟು ಹಳೆಯ ಕ್ಯಾರೆಕ್ಟರ್ಸ್ಗಳಿದೆ ಎಲ್ಲರನ್ನೂ ಕವರ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಇದೇ ಫೆಬ್ರವರಿ 14ನೇ ತಾರೀಕು, ಫೆಬ್ರವರಿ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಮುಂದಿನ ದಿನ ಅಂದರೆ ನಾಳೆ ಅಥವಾ ನಾಡು ದಿನ ಆದರೆ ಟ್ರೈಲರ್ ಬಿಡ್ಬೋದಾ, ಏನು ಕತೆ. ಸೊ ವೇಟಿಂಗಲ್ಲಿದ್ದೀನಿ, ಕಾಯೋಣ. ಟ್ರೈಲರ್ ಆದಷ್ಟು ಬೇಗ ವಿಜಯ್ ಪ್ರಸಾದ್ ಸರ್ ಬಿಟ್ಟರೆ ತುಂಬಾ ಒಂದು ಒಳ್ಳೆಯದು. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್ಗೆ. ಆ್ಯಂಡ್ ಸಿದ್ಲಿಂಗು 2 ಇದೇ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾನ ಥಿಯೇಟ್ರಲ್ಲಿ ಕುಳಿತುಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಸಿದ್ಲಿಂಗು 2ಗೆ ವೇಟ್ ಮಾಡ್ತಾ ಇದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.